ಹಾಯ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಸಿಂಪಲ್ ರೆಸಿಪಿ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿಯಾಗೂ ಕೂಡ ಇರುತ್ತೆ. ಮೊದಲಿಗೆ ನಾನು 10-12 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕಡಲೆ ಬೀಜ ತೊಗೊಂಡಿದ್ದೀನಿ, ಉದ್ದಿನ ಕಾಳು, ಕಡಲೆ, ಹಾಗೆ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಆಯಿಲ್ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಿನ್ನೆ ನಾನು ಬಾಸುಮತಿ ರೈಸ್ ಸ್ವೀಟ್ ತೋರಿಸಿದ್ನಲ್ಲ, ನಾನು ಮಾತಾಡ್ತಾ ಅದ್ರ ಬಗ್ಗೆ ಸರಿಯಾಗಿ ಮಾಮೂಲಿ ರೈಸ್ ಹಾಕಿ ಸ್ವೀಟ್ ಮಾಡ್ಬೋದು, ಬಟ್ ಬಾಸುಮತಿ ರೈಸಲ್ಲಿ ಏನಂದರೆ ಅದೊಂಥರ ಶಾವಿಗೆ ಥರ ಬರುತ್ತೆ ಮತ್ತು ಟೇಸ್ಟು ಬೇರೆ ಥರ ಇರುತ್ತೆ. ಅದಕ್ಕೋಸ್ಕರನೇ ನಾನು ಬಾಸುಮತಿ ರೈಸ್ ತೊಗೊಂಡಿದ್ದು ನಿನ್ನೆ. ಲೆಮನ್ ರೈಸಿಗೆ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ. ಇದ್ರ ಜೊತೆ ಕಾಯಿನೂ ಹಾಕೋಬೋದು ನಾನು, ಬಟ್ ಇವತ್ತು ಹಾಕಿಲ್ಲ ಕಾಯಿನ, ಅರ್ಜೆಂಟ್ ಇತ್ತು ಅನ್ನೋದಕ್ಕೋಸ್ಕರ ಕಾಯಿ ಹಾಕಿಲ್ಲ ನಾನು. ಮತ್ತು ಉದ್ದಿನಕಾಳು, ಕಡಲೆಬೇಳೆ ಅದು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಪಾತ್ರೆಗೆ ಆಯಿಲ್ ಹಾಕೋ. ಈಗ ನಾನು ತೋರಿಸಿದ್ನಲ್ಲ ಕಡಲೆ ಬೀಜ, ಕಡಲೆಬೇಳೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಕರಿಬೇವು ಮರ್ತಿದ್ದೆ, ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಇಷ್ಟೊಂದು ಸಿಂಪಲ್ಲಾಗಿರೋ ರೆಸಿಪಿ ಹಾಕ್ತಿದ್ದಾರೆ, ತೋರಿಸ್ತಿದ್ದಾರೆ ಅಂದ್ಕೊಬೇಡಿ. ಯೂಟ್ಯೂಬ್ ಅಂದಮೇಲೆ ಸಿಂಪಲ್ಲಾಗಿರೋದನ್ನು ನಾವು ಹೇಗೆ ಮಾಡ್ತು ಅಂತ ತೋರಿಸ್ಬೇಕು. ಮತ್ತು ನಾನು ಮಧ್ಯಾಹ್ನ ಏನು ಮಾಡ್ತೀನಿ, ಸಂಜೆ ಏನು ಮಾಡ್ತೀನಿ ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಒಂದೊಂದೇ ರೆಸಿಪಿ ನಾನು ತೋರ್ಸೋಕ್ಕಾಗೋದು. ಅದಕ್ಕೋಸ್ಕರನೇ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನನಗೆ ಜೊಮೊಟೊಯಿಂದ ಆರ್ಡ್ರು ಬರುತ್ತೆ, ಚಿಕನ್ನು ಮತ್ತು ರೊಟ್ಟಿ ಜಾಸ್ತಿ ನನಗೆ ಆರ್ಡ್ರು ಬರುತ್ತೆ. ಈಗ ಒಂದು 3-4 ಡೇಸಿಂದ ಫ್ರೀ ಇದ್ದೀನಿ. ಬೆಳಗ್ಗೆ ಒಂದು 10 ಮತ್ತು ಸಂಜೆ ಒಂದು 5-6 ದಿನಕ್ಕೆ ಏನಿಲ್ಲ ಅಂದರೂ 15-20 ರೊಟ್ಟಿ ಆರ್ಡ್ರ್ ಬರ್ತಾನೇ ಇತ್ತು. ಇವಾಗ ಒಂದು ಸ್ವಲ್ಪ 3-4 ಡೇಸಿಂದ ನಾನು ಫ್ರೀ ಇದ್ದೀನಿ. ಮನೆಗೆ ಲೆಮನ್ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ನಾನು ಸಿಂಪಲ್ ರೆಸಿಪಿ ಆದರೂ ಪರವಾಗಿಲ್ಲ, ಬೆಳಗ್ಗೆ ಏನು ಟಿಫನ್ ಮಾಡ್ತೀನಿ ಅದನ್ನೇ ನಾನು ಯೂಟ್ಯೂಬ್ ಚಾನಲ್ಗೆ ಹಾಕೋದು. ಅಂದರೆ ನಾನು ಮಧ್ಯಾಹ್ನ ಡೈಲಿ ರೊಟ್ಟಿ ಮಾಡ್ತೀನಿ, ರೊಟ್ಟಿ ತೋರ್ಸೋಕ್ಕಾಗಲ್ಲ. ಇಲ್ಲ ಮುದ್ದೆ ಆರ್ಡ್ರಿದ್ದ ಮುದ್ದೆ ಮಾಡ್ತೀನಿ, ಮುದ್ದೆ ತೋರ್ಸೋಕ್ಕಾಗಲ್ಲ. ಹಾಗೆ ಚಿಕನ್ ಮಾಮೂಲಿ ಸಂಡೇ ಒಂದಿನ ನಾನು ತೋರಿಸ್ಬೋದು ಅಷ್ಟೇ. ತಾಟಲ್ಲಿ ಈರುಳ್ಳಿ ಇದ್ರೇ ಚಿತ್ರಾನ್ನ ಮಾಡಬೇಕು, ಇಲ್ಲಾಂದರೆ ಚಿತ್ರಾನ್ನ ಮಾಡೋಕ್ಕಾಗಲ್ಲ. ಲೆಮನ್ ರೈಸ್ ಅಂತಲೇ ನಾನು ಇದ್ದಿದ್ದು. ನಮ್ಮ ಮನೆಗಳಲ್ಲಿ ನಮ್ಮ ಅತ್ತಿಗೆದಿರು ಮಾಡೋರು, ಬಟ್ ನಾನು ಅದನ್ನ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ. ಬಟ್ ತುಂಬ ಚೆನ್ನಾಗಿರೋದು ಅವಾಗೆಲ್ಲ. ಆಮೇಲೆ ನಾನು ಈ ರೀತಿಯೇ ಮಾಡೋಕ್ಕೆ ಶುರು ಮಾಡಿದೆ. ದಯವಿಟ್ಟು ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.